ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತೆಗೆದುಕೊಳ್ತಾ ಹೋಗೋಣ. ಸೊ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದಲ್ಲಿರುವ ಪ್ರಮುಖ ಬಂದರುಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಮೇಜರ್ ಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಮೇಜರ್ ಪೋರ್ಟ್ಸ್, ಪ್ರಮುಖ ಬಂದರುಗಳು ಅಂತ ಹೇಳಿದಾಗ ಒಟ್ಟಾರೆ 13 ಬಂದರುಗಳಿದಾವೆ. ಪ್ರಮುಖ ಬೃಹತ್ ಬಂದರುಗಳು ಮೇಜರ್ ಪೋರ್ಟ್ಸ್. ಕೆಲವು ಪುಸ್ತಕಗಳಲ್ಲಿ 12 ಬಂದರುಗಳಂತಿದೆ. ಬಟ್ ಪೋರ್ಟ್ ಬ್ಲೇರ್ ಅನ್ನು ಸೇರಿಸ್ಕೊಂಡು 13ನೇ ಬಂದರಾಗಿ, ಬೃಹತ್ ಬಂದರಾಗಿ ಪೋರ್ಟ್ ಬ್ಲೇರ್ ಬಂದರನ್ನು ಸೇರಿಸ್ಕೊಂಡು ಒಟ್ಟಾರೆಯಾಗಿ 13 ಮೇಜರ್ ಪೋರ್ಟ್ಸ್ ಭಾರತದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ರಾಜ್ಯದಲ್ಲಿ ಅಧಿಕ ಬಂದರುಗಳಿವೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ನೋಡಿ, ಒಟ್ಟಾರೆ ಬಂದರುಗಳನ್ನು ಕೇಳಿದಾಗ ಮಹಾರಾಷ್ಟ್ರದಲ್ಲಿ 48 ಬಂದರುಗಳಿದ್ದು ಅಧಿಕ ಬಂದರುಗಳಿದ್ದಾವೆ. ಭಾರತದ ಯಾವ ರಾಜ್ಯದಲ್ಲಿ ಅಧಿಕ ಬೃಹತ್ ಬಂದರುಗಳಿದ್ದಾವೆ ಅಥವಾ ಮೇಜರ್ ಪೋರ್ಟ್ಸ್ ಇದಾವೆ ಅಂತ ಕೇಳಿದಾಗ ತಮಿಳುನಾಡು ಅಂತ ಹೇಳಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ, ತಮಿಳುನಾಡಿನಲ್ಲಿ ಮೇಜರ್ ಪೋರ್ಟ್ಸ್ಗಳ ಸಂಖ್ಯೆ ಜಾಸ್ತಿ ಇದ್ದು ಒಟ್ಟಾರೆ ಬಂದರುಗಳ ಸಂಖ್ಯೆ ಜಾಸ್ತಿ ಇರೋದು ಮಹಾರಾಷ್ಟ್ರ. ಆಪ್ಷನ್ ಬಿ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಯಾವುದು? ಸರಿಯಾದ ಉತ್ತರ ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಚೆನ್ನೈ ಬಂದರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೆನ್ನೈ ಬಂದರು ಯಾವ ರಾಜ್ಯದಲ್ಲಿದೆ ಅಂತೇಳಿ ತುಂಬಾ ಸರಿ ಕೇಳಿದ್ದಾರೆ. ತಮಿಳುನಾಡು ಅಂತೇಳಿ ನೆನಪಿರಲಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಆಳವಾದ ಬಂದರು ಯಾವುದು? ಡೀಪೆಸ್ಟ್ ಪೋರ್ಟ್ ಅಂತ ನಾವೇನು ಕರಿತೀವಲ್ಲ, ಅತ್ಯಂತ ಆಳವಾದ ಬಂದರು ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ವಿಶಾಖಪಟ್ಟಣಂ ಬಂದರು. ಸೊ ಈ ವಿಶಾಖಪಟ್ಟಣಂ ಬಂದರು ಇರೋದು ಆಂಧ್ರ ಪ್ರದೇಶಲ್ಲಿ. ವೆರಿ ಇಂಪಾರ್ಟೆಂಟ್. ಎಲ್ಲಿದೆ ಅಂತೇಳಿ ಕೆಲವು ಸಾರಿ ಕೇಳಿದ್ದಾರೆ. ಇದು ಅತ್ಯಂತ ಆಳವಾದ ಡೀಪೆಸ್ಟ್ ಬಂದರು ಆಗಿದೆ. ಭಾರತದ ಅತ್ಯಂತ ದೊಡ್ಡ ಬಂದರು ಯಾವುದು? ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು. ಸರಿಯಾದ ಉತ್ತರ ಮುಂಬೈ ಬಂದರು. ಮುಂಬೈ ಬಂದರು ಮಹಾರಾಷ್ಟ್ರದಲ್ಲಿರುವಂಥದ್ದು. ಮಹಾರಾಷ್ಟ್ರದ ಗೇಟ್ ವೇ ಆಫ್ ಇಂಡಿಯಾದ ಸಮೀಪದಲ್ಲಿರುವಂತಹ ಮುಂಬೈ ಬಂದರು ಭಾರತದ ಅತ್ಯಂತ ದೊಡ್ಡ ಬಂದರು. ಯಾವ ಬಂದರನ್ನ ಮೀನುಗಾರಿಕಾ ಬಂದರು ಅಂತೇಳಿ ಕರೀತಾರೆ? ಮೀನುಗಾರಿಕಾ ಬಂದರು, ಫಿಶಿಂಗ್ ಪೋರ್ಟ್ ಅಂತೇಳಿ ಯಾವುದನ್ನು ಕರೀತಾರೆ? ಫಿಶಿಂಗ್ ಪೋರ್ಟ್. ಭಾರತದಲ್ಲಿ ಬಹಳ ಪ್ರಮುಖವಾದ ಫಿಶಿಂಗ್ ಪೋರ್ಟ್ ಯಾವುದಂತೇಳಿ ಕೇಳಿದ್ರೆ ಸರಿಯಾದ ಉತ್ತರ ಟ್ಯುಟಿಕಾರಿನ್ ಬಂದರು. ಹಾಗಾಗಿ ಇದನ್ನ ಮೀನುಗಾರಿಕಾ ಬಂದರು ಅಥವಾ ಫಿಶಿಂಗ್ ಪೋರ್ಟ್ ಅಂತಾನೆ ಕರೀತಾರೆ. ಇದು ತಮಿಳುನಾಡಲ್ಲಿದೆ. ಟ್ಯುಟಿಕಾರಿನ್ ಬಂದರಿರುವುದು ತಮಿಳುನಾಡಲ್ಲಿ. ಪ್ಯಾರಾದೀಪ್ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಶಾ ರಾಜ್ಯದಲ್ಲಿರುವಂಥದ್ದು. ಒಡಿಶಾ ರಾಜ್ಯದಲ್ಲಿ ಪ್ಯಾರಾದೀಪ್ ಬಂದರು ಇರೋದು. ಕೊಚ್ಚಿನ್ ಬಂದರು ಯಾವ ರಾಜ್ಯದಲ್ಲಿದೆ? ಸೊ ಕೊಚ್ಚಿನ್ ಬಂದರು ಇದೆಯಲ್ಲ, ಇದು ಕೇರಳದಲ್ಲಿ ಇದೆ. ಕೇರಳದ ಪ್ರಮುಖ ಬಂದರಿದು ಕೊಚ್ಚಿನ್ ಬಂದರು. ಕಲ್ಕತ್ತಾ ಹಾಲ್ದಿಯಾ ಬಂದರು ಯಾವ ನದಿ ತೀರದಲ್ಲಿ ಇದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡಿ, ಇದು ಹೂಗ್ಲಿ ನದಿ ತೀರದಲ್ಲಿರುವಂಥದ್ದು. ಇದನ್ನ ಆಕ್ಚುಲಿ ಕಲ್ಕತ್ತಾ ಬಂದರು ಅಂತಾನೆ ಕರಿತೀವಿ. ಕಲ್ಕತ್ತಾ ಬಂದರು ಅಂತೇಳಿ ಕಲ್ಕತ್ತಲ್ಲಿ ಇರುವಂಥದ್ದು ಕಲ್ಕತ್ತಾ ಬಂದರು. ಕೆಲವು ಸಾರಿ ಇದನ್ನ ಕಲ್ಕತ್ತಾ ಹಾಲ್ದಿಯಾ ಬಂದರು ಅಂತ ಹೇಳ್ತೀವಿ. ಆಕ್ಚುಲಿ ಕಲ್ಕತ್ತಾ ಬಂದರು ಬೇರೆ, ಹಾಲ್ದಿಯಾ ಬಂದರು ಬೇರೆ. ಸೊ ಹಾಲ್ದಿಯಾ ಬಂದರು ಇದೆಯಲ್ಲ, ಇದು ಸಮುದ್ರದ ತಡದಲ್ಲಿರೋದು. ಹೂಗ್ಲಿ ನದಿಯ ದಡದಲ್ಲಿರೋದು ಕಲ್ಕತ್ತಾ ಬಂದರು. ಎನ್ನೂರ್ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮರ್ಮಗೋವಾ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಗೋವಾದಲ್ಲಿರುವಂಥದ್ದು. ಹೆಸರಲ್ಲೇ ಇದೆ ಗೋವಾ, ಮರ್ಮಗೋವಾ. ಸೊ ಗೋವಾದ ಬಂದರಿದು. ಚೆನ್ನೈ ಬಂದರಿನ ಸಹಾಯಕ ಬಂದರು ಯಾವುದು? ಅಂದ್ರೆ ಚೆನ್ನೈ ಬಂದರಲ್ಲಿರುವಂತಹ ಅಧಿಕ ಪ್ರಮಾಣದ ಹಡಗುಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ, ಅದರ ಒಂದು ಪ್ರೆಸರ್ನ ಕಡಿಮೆ ಮಾಡೋದಕ್ಕೆ ಅದಕ್ಕೊಂದು ಸಹಾಯಕ ಬಂದರಾಗಿ ಪಕ್ಕದಲ್ಲಿ ಇನ್ನೊಂದು ಬಂದರನ್ನ ನಿರ್ಮಾಣ ಮಾಡಲಾಗಿದೆ. ಅದು ಯಾವುದು ಕೇಳಿದ್ರೆ ಎನ್ನೋರ್ ಬಂದರು. ಸೊ ಎನ್ನೋರ್ ಬಂದರು ಮತ್ತು ಚೆನ್ನೈ ಬಂದರು, ಈ ಎನ್ನೋರ್ ಬಂದರು ಮತ್ತು ಸಹಾಯಕ ಬಂದರಾದಂಥ ಚೆನ್ನೈ ಬಂದರು, ಇವೆರಡೂ ಇರೋದು ಕೂಡ ತಮಿಳುನಾಡಲ್ಲಿ. ನವಮಂಗಳೂರು ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕರ್ನಾಟಕದಲ್ಲಿ. ಕರ್ನಾಟಕದ ಪ್ರಮುಖ ಬಂದರು ನವಮಂಗಳೂರು ಬಂದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪೋರ್ಟ್ ಬ್ಲೇರ್ ಬಂದರು ಎಲ್ಲಿದೆ? ನಾನು ಆಗ್ಲೇ ಹೇಳಿದಾಗೆ ಭಾರತದ ಮೇಜರ್ ಪೋರ್ಟ್ಸ್ಗಳಲ್ಲಿ ಪೋರ್ಟ್ ಬ್ಲೇರ್ ಬಂದರು ಕೂಡ ಹೌದು. ಇದನ್ನ ಭಾರತದ 13ನೇ ಮೇಜರ್ ಪೋರ್ಟ್ ಅಂತೇಳಿ ಕರಿತೀವಿ. ಸೊ ಈ ಪೋರ್ಟ್ ಬ್ಲೇರ್ ಬಂದರು ಎಲ್ಲಿದೆ ಅನ್ನೋದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನವಶೇವಾ ಬಂದರು ಎಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ದೊಡ್ಡ ಕೃತಕ ಬಂದರು ಯಾವುದು? ನೋಡಿ, ಅತ್ಯಂತ ದೊಡ್ಡ ಕೃತಕ ಬಂದರು ಅಂತ ಕೇಳಿದ್ದಾರೆ. ಸೊ ಅತ್ಯಂತ ದೊಡ್ಡ ಕೃತಕ ಬಂದರು ಜವಾಹರ್ಲಾಲ್ ನೆಹರು ಬಂದರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶಾಖಪಟ್ಟಣಂ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಆಂಧ್ರ ಪ್ರದೇಶದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೇಶದ ಮೊದಲ ಕಾರ್ಪೊರೇಟ್ ಬಂದರು ಯಾವುದು? ಅಂದರೆ ಪ್ರೈವೇಟ್ ಸೆಕ್ಟರ್ ಬಂದರು ಯಾವುದು ಅಂತ ಕೇಳಿದ್ದಾರೆ. ದೇಶದ ಮೊದಲ ಕಾರ್ಪೊರೇಟೆಡ್ ಬಂದರು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಎನ್ನೋರ್ ಬಂದರು. ಇದು ತಮಿಳುನಾಡಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟ್ಯುಟಿಕಾರಿನ್ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಟ್ಯುಟಿಕಾರಿನ್ ಬಂದರು ಕೂಡ ತಮಿಳುನಾಡಲ್ಲೇ ಇರೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೆನ್ನೈ ಬಂದರು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಚೆನ್ನೈ ಬಂದರು ಕೂಡ ತಮಿಳುನಾಡಲ್ಲೇ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ, ತಮಿಳುನಾಡಿನಲ್ಲಿ ಮೇಜರ್ ಪೋರ್ಟ್ಸ್ ಹೆಚ್ಚಾಗಿವೆ. ಮೇಜರ್ ಪೋರ್ಟ್ಸ್ಗಳು ಯಾವ ರಾಜ್ಯದಲ್ಲಿ ಜಾಸ್ತಿ ಇದೆ ಕೇಳಿದ್ರೆ ಅಫ್ಕೋರ್ಸ್ ತಮಿಳುನಾಡಲ್ಲೇ ಅಂತ ಹೇಳಬೇಕಾಗುತ್ತೆ. ಸೊ ತಮಿಳುನಾಡಲ್ಲಿ ಈ ಚೆನ್ನೈ ಬಂದರು ಕೂಡ ಇರುವಂಥದ್ದು. ಭಾರತದ ಏಕೈಕ ನದಿ ದಡದಲ್ಲಿರುವ ಬಂದರು ಯಾವುದು? ಸರಿಯಾದ ಉತ್ತರ ಕಲ್ಕತ್ತಾ ಬಂದರು. ಇದು ಏಕೈಕ ನದಿ ದಡದಲ್ಲಿರುವ ಬಂದರು. ಇದು ಹೂಗ್ಲಿ ನದಿಯ ದಡದಲ್ಲಿದೆ. ಭಾರತದ ಅತ್ಯಂತ ದೊಡ್ಡ ಕೃತಕ ಬಂದರು ಯಾವುದು? ಅತ್ಯಂತ ದೊಡ್ಡ ಕೃತಕ ಬಂದರು ಕೇಳಿದ್ದಾರೆ. ಸರಿಯಾದ ಉತ್ತರ ನವಶೇವ ಬಂದರು. ಇದು ನವಶೇವ ಬಂದರು ಇದೆಯಲ್ಲ, ಇದು ನವ ಮುಂಬೈನಲ್ಲಿರುವಂಥದ್ದು. ನವ ಮುಂಬೈ. ಭಾರತದ ಅತ್ಯಂತ ದೊಡ್ಡ ಪ್ರಾಕೃತಿಕ ಬಂದರು ಯಾವುದು? ನ್ಯಾಚುರಲ್ ಪೋರ್ಟ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಮುಂಬೈ ಬಂದರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ, ಯಾವ ಬಂದರನ್ನ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಈ ರೀತಿದೆ: ಮುಂಬೈ ಬಂದರು, ಕೊಚ್ಚಿನ್ ಬಂದರು, ಮರ್ಮಗೋವಾ ಬಂದರು ಮತ್ತು ನವ ಮಂಗಳೂರು ಬಂದರು. ಸರಿಯಾದ ಉತ್ತರ ಕೊಚ್ಚಿನ್ ಬಂದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೇರಳದ ಕೊಚ್ಚಿನ್ ಬಂದರನ್ನ ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ನೂತನ ಬಂದರು ಯಾವುದು? ಸೊ ಪೋರ್ಟ್ ಬ್ಲೇರ್ ಬಂದರು ಇದೆಯಲ್ಲ, ಭಾರತದ ಅತ್ಯಂತ ಹೊಸ ಬಂದರು, ನೂತನ ಬಂದರು ಮತ್ತು ಇದು ಭಾರತದ ಮೇಜರ್ ಪೋರ್ಟ್ಸ್ಗಳಲ್ಲಿ ಒಂದು. ಇದು 13ನೇ ಮೇಜರ್ ಪೋರ್ಟ್, 13ನೇ ಮೇಜರ್ ಪೋರ್ಟ್ ಆಗಿದೆ. ಇದು ಭಾರತದ ನೂತನ ಬಂದರು ಕೂಡ ಹೌದು. ಎಲ್ಲ ರೀತಿಯ ಬಂದರುಗಳನ್ನು ಸೇರಿಸಿ ಭಾರತದಲ್ಲಿರುವ ಒಟ್ಟು ಬಂದರುಗಳ ಸಂಖ್ಯೆ, ಅಂದರೆ ಮೇಜರ್ ಪೋರ್ಟ್ಸ್ ಪ್ಲಸ್ ಸಣ್ಣ ಪುಟ್ಟ ಬಂದರುಗಳನ್ನು ಕೂಡ ಸೇರಿಸಿ ಒಟ್ಟಾರೆ ಎಷ್ಟು ಬಂದರುಗಳಿದಾವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 224. ನೋಡಿ, ಇದು ವೇರಿಯೇಷನ್ಸ್ ಆಗ್ಬೋದು, ಹೆಚ್ಚು ಆಗ್ಬೋದು. ಇನ್ನೊಂದು ಯಾವುದಾದ್ರೂ ಬಂದರುಗಳು ಹೊಸದು ಆ್ಯಡ್ ಆದರೆ ಇದು ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಭಾರತದಲ್ಲಿ 13 ಮೇಜರ್ ಪೋರ್ಟ್ಸ್ ಇದ್ದಾವೆ, ಬೃಹತ್ ಬಂದರುಗಳನ್ನು ಅಂತ ನಾವೇನು ಕರಿತೀವಲ್ಲ. ಸೊ ಮೇಜರ್ ಪೋರ್ಟ್ಸ್ಗಳ ಸಂಖ್ಯೆ ಕೇಳಿದ್ರೆ 13, ಒಟ್ಟಾರೆಯಾಗಿ 224. ಸೊ ಒಟ್ಟಾರೆಯಾಗಿ ಇರುವಂತಹ ಎಲ್ಲ ಬಂದರುಗಳನ್ನು ಸೇರಿಸಿ ಅತಿ ಹೆಚ್ಚು ಬಂದರುಗಳಿರುವಂಥ ರಾಜ್ಯ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಒಟ್ಟು 48 ಸಣ್ಣ ಪುಟ್ಟ ಬಂದರುಗಳನ್ನು ಸೇರಿಸಿ 48 ಬಂದರುಗಳಿದ್ದಾವೆ ಮಹಾರಾಷ್ಟ್ರ ಒಂದೇ ರಾಜ್ಯದಲ್ಲಿ. ಇನ್ನು ಮೇಜರ್ ಪೋರ್ಟ್ಸ್, ಬೃಹತ್ ಬಂದರುಗಳನ್ನು ನಾವು ನೋಡ್ತಾ ಹೋದರೆ ಅತಿ ಹೆಚ್ಚು ಮೇಜರ್ ಪೋರ್ಟ್ಸ್ ಇರೋದು ತಮಿಳುನಾಡಲ್ಲಿ. ತಮಿಳುನಾಡಲ್ಲಿ ಒಟ್ಟು 3 ಮೇಜರ್ ಪೋರ್ಟ್ಸ್ ಇದ್ದಾವೆ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಬಂದರು ಭೂಮಿಯಿಂದ ಆವರಿಸಿದೆ? ನೋಡಿ, ಭೂಮಿಯಿಂದ ಆವರಿಸಿದೆ ಅಂದಾಗ ನಮಗೆ ಸ್ವಲ್ಪ ಡೌಟ್ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಎಲ್ಲ ಎಕ್ಸಾಮ್ನ ಕ್ವಶನ್ ಪೇಪರ್ನ ಕೂಡ ಕನ್ನಡ ವರ್ಷನ್ ಮತ್ತು ಇಂಗ್ಲೀಷ್ ವರ್ಷನ್ನಲ್ಲಿ ಕೊಟ್ಟಿರ್ತಾನೆ. ಕನ್ನಡ ವರ್ಷನ್ನಲ್ಲಿ ಯಾವುದಾದ್ರೂ ವರ್ಡ್ ಅರ್ಥ ಆಗಿಲ್ಲ ಅಂದರೆ ನಾವು ಇಮಿಡಿಯೇಟ್ಲಿ ಇಂಗ್ಲೀಷ್ ವರ್ಷನ್ನ ಕ್ವಶನ್ನ ನೋಡಬೇಕಾಗತ್ತೆ. ಸೊ ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ತಾನೆ, ಅಂದರೆ ಭೂಮಿಯಿಂದ ಆವರಿಸಿರುವಂಥ ಬಂದರು. ಇದು ಏಕೈಕ ಲ್ಯಾಂಡ್ ಲಾಕ್ಡ್ ಬಂದರು ಭಾರತದಲ್ಲಿ. ಸೊ ಅದು ಯಾವುದು ಕೇಳಿದ್ರೆ ವಿಶಾಖಪಟ್ಟಣಂ ಬಂದರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶಾಖಪಟ್ಟಣಂ ಬಂದರು ಎಲ್ಲಿದೆ ಕೇಳಿದ್ರೆ ಆಂಧ್ರ ಪ್ರದೇಶದಲ್ಲಿರುವಂಥದ್ದು. ಇದನ್ನು ಕೂಡ ತುಂಬ ಸರಿ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕೆಳಗಿನ ಯಾವ ರಾಜ್ಯದಲ್ಲಿ 2ಕ್ಕಿಂತ ಹೆಚ್ಚು ಪ್ರಮುಖ ಬಂದರುಗಳಿವೆ, ಮೇಜರ್ ಪೋರ್ಟ್ಸ್ ಇದಾವೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಲ್ಲಿ ಒಟ್ಟು 3 ಮೇಜರ್ ಪೋರ್ಟ್ಸ್ ಇದೆ. ಬಹಳ ಪ್ರಮುಖವಾಗಿ 3 ಮೇಜರ್ ಪೋರ್ಟ್ಸ್ ಇರುವಂಥ ಏಕೈಕ ರಾಜ್ಯ ತಮಿಳುನಾಡು. ಯಾವುದಾದ್ರು ಕೇಳಿದ್ರೆ ಚೆನ್ನೈ ಬಂದರು, ಟ್ಯುಟಿಕೋರಿನ್ ಬಂದರು ಮತ್ತು ಎನ್ನೋರ್ ಬಂದರು. ಚೆನ್ನೈ, ಇವೆಲ್ಲವೂ ಕೂಡ ಬೃಹತ್ ಬಂದರುಗಳೇ ಆಗಿದ್ದಾವೆ. ಚೆನ್ನೈ, ಟ್ಯುಟಿಕೋರಿನ್
ಮತ್ತು ಎನ್ನೋರ್ ಬಂದರು. ಈ ಮೂರು ಕೂಡ ಬೃಹತ್ ಬಂದರುಗಳಾಗಿದ್ದು ಅತ್ಯಧಿಕ ಬೃಹತ್ ಬಂದರುಗಳಿರುವಂಥ ರಾಜ್ಯ ತಮಿಳುನಾಡು. ಕೆಳಗಿನ ಯಾವ ಬಂದರಿನಲ್ಲಿ ಕಬ್ಬಿಣದ ಅದಿರನ್ನು ಅಧಿಕ ಪ್ರಮಾಣದಲ್ಲಿ ರಫ್ತು ಮಾಡಲಾಗುತ್ತೆ? ಬೇರೆ ದೇಶಗಳಿಗೆ ಅಧಿಕ ಪ್ರಮಾಣದಲ್ಲಿ ಕಬ್ಬಿಣದ ಅದಿರನ್ನು ರಫ್ತು ಮಾಡ್ತಿರುವಂತಹ ಬಂದರು ಯಾವುದು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಮರ್ಮ ಗೋವಾ ಬಂದರು ಗೋವಾದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ಬಂದರಿನ ಹೆಸರನ್ನ ದೀನ್ ದಯಾಳ್ ಎಂಬ ಹೆಸರಿನಿಂದ ಬದಲಾಯಿಸಲಾಗಿದೆ? ಇತ್ತೀಚೆಗೆ ಚೇಂಜ್ ಮಾಡಿದ್ದಾರೆ ಇದನ್ನ. ಸೊ ಯಾವ ಬಂದರಿನ ಹೆಸರನ್ನ ದೀನ್ ದಯಾಳ್ ಎಂಬ ಹೆಸರಿಂದ ಚೇಂಜ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಾಂಡ್ಲಾ ಬಂದರು, ಗುಜರಾತಲ್ಲಿರುವಂಥದ್ದು. ಇದು ಗುಜರಾತ್ನ ಕಾಂಡ್ಲಾ ಬಂದರಿನ ಹೆಸರನ್ನ ಬದಲಾಯಿಸಿ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತೇಳಿ ಚೇಂಜ್ ಮಾಡಿದ್ದಾರೆ. ಬಂದರುಗಳಲ್ಲಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಕೆಳಗಿನ ಯಾವ ಯೋಜನೆಯನ್ನು ತರಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಸಾಗರ ಮಾಲಾ ಯೋಜನೆ. ಯಾಕೆ ಈ ಬಂದರುಗಳಲ್ಲಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಾಗರ ಮಾಲಾ ಯೋಜನೆಯನ್ನು ತಂದಿದ್ದಾರೆ ಅಂತ ಕೇಳಿದ್ರೆ ಈ ಅಂಶಗಳು ಗೊತ್ತಿರಲಿ. ಯಾಕೆ ಕೇಳಿದ್ರೆ ಔದ್ಯೋಗೀಕರಣದ ಹೆಚ್ಚಳಕ್ಕಾಗಿ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಔದ್ಯೋಗೀಕರಣದ ಹೆಚ್ಚಳ ಇದರ ಉದ್ದೇಶ. ಹಾಗಾಗಿ ಇಲ್ಲಿ ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಮೂಲ ಸೌಕರ್ಯಗಳು, ಅದನ್ನು ಸಾಗರಮಾಲಾ ಯೋಜನೆ ಮೂಲಕ ಜಾರಿಗೆ ತಂದಿದ್ದಾರೆ. ಕೆಳಗಿನ ಯಾವ ಪ್ರಮುಖ ಬಂದರು ಪೂರ್ವ ತೀರದಲ್ಲಿದೆ? ಸರಿಯಾದ ಉತ್ತರ ಪೂರ್ವ ತೀರದಲ್ಲಿರುವಂಥ ಪ್ರಮುಖ ಬಂದರು ಹಾಲ್ದಿಯಾ ಬಂದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬಂದರನ್ನ ಪೂರ್ವಿ ಭಾರತದ ಪ್ರವೇಶ ದ್ವಾರ ಎಂದು ಕರೆಯುತ್ತಾರೆ? ನೋಡಿ, ಇದಕ್ಕೆ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ ಅಂದರೆ, ಇದು ಗೊತ್ತಿರಲಿ ನಿಮಗೆ, ಗೇಟ್ ವೇ ಟು ಈಸ್ಟರ್ನ್ ಇಂಡಿಯಾ. ಗೇಟ್ ವೇ ಟು ಈಸ್ಟರ್ನ್ ಇಂಡಿಯಾ ಅಂತೇಳಿ ಯಾರನ್ನು ಕರೀತಾರೆ ಕೇಳಿದ್ರೆ ಕೋಲ್ಕತ್ತಾ ಬಂದರನ್ನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಬಂದರನ್ನ ಭಾರತದ ಮೊದಲ ಹಸಿರು ಬಂದರು ಗ್ರೀನ್ ಪೋರ್ಟ್ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಯಾವುದನ್ನ ಹಸಿರು ಬಂದರು ಅಂತೇಳಿ ಕರೀತಾರೆ ಕೇಳಿದ್ರೆ ಹಾಲ್ದಿಯಾ ಬಂದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿರುವ ಏಕೈಕ ನದಿ ದಡದಲ್ಲಿರುವಂಥ ಬಂದರು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಬಂದರು. ಇದು ನದಿ ತೀರದಲ್ಲಿರುವಂಥ ಒಂದು ಬಂದರಾಗಿದೆ. ಇದು ಹೂಗ್ಲಿ ನದಿಯ ತೀರದಲ್ಲಿದೆ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಕಲ್ಕತ್ತಾ ಬಂದರಿನ ಹೆಸರನ್ನ ಏನೆಂದು ಬದಲಾಯಿಸಲಾಗಿದೆ? ಪ್ರೆಸೆಂಟ್ಲಿ ಕಲ್ಕತ್ತಾ ಬಂದರಿಗೆ ಕಲ್ಕತ್ತಾ ಬಂದರ್ ಅನ್ನುವಂಥ ಹೆಸರಿಲ್ಲ. ಹಾಗಾದರೆ ಏನಂತೇಳಿ ಚೇಂಜ್ ಮಾಡಿದ್ದಾರೆ ಕೇಳಿದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ರಾಜ್ಯದಲ್ಲಿ ಅಜಿಕ್ಕಲ್ ಎನ್ನುವಂಥ ಬಂದರಿದೆ? ಸೊ ಅಜಿಕ್ಕಲ್ ಎನ್ನುವಂಥ ಬಂದರಿರುವ ರಾಜ್ಯ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟ ಅತ್ಯಂತ ಹಳೆಯ ಬಂದರು ಯಾವುದು? ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಹಳೆಯ ಬಂದರು ಮತ್ತು ವರ್ಕಿಂಗ್ ಕಂಡೀಷನ್ನಲ್ಲಿರುವಂಥ ಬಂದರು, ಪ್ರಸ್ತುತ ಇದು ಕಾರ್ಯನಿರ್ವಹಿಸುತ್ತಿರುವಂಥ ಬಂದರು ಕೂಡ ಹೌದು. ಅಂತಹ ಒಂದು ಬಂದರು ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಿದ್ದು ಅತ್ಯಂತ ಹಳೆಯದು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕಲ್ಕತ್ತಾ ಬಂದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ಬಂದರನ್ನ ನವಶೇವಾ ಎಂಬ ಹೆಸರಿನಿಂದ ಕೂಡ ಕರೀತಾರೆ? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಬಂದರು. ಇದನ್ನ ನವಶೇವಾ ಬಂದರು ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜವಾಹರ್ಲಾಲ್ ನೆಹರು ಬಂದರು ಆಕ್ಚುಲಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಮುಂಬೈಯಲ್ಲಿರೋದು, ಮಹಾರಾಷ್ಟ್ರದ ಮುಂಬೈಯಲ್ಲಿ ಜವಾಹರ್ಲಾಲ್ ನೆಹರು ಬಂದರು ಇದೆ. ಮುಂಬೈ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಕಾಂಡ್ಲಾ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ಗುಜರಾತ್ನಲ್ಲಿ ಕಾಂಡ್ಲಾ ಬಂದರು ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕೊಚ್ಚಿನ್ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೆನ್ನೈ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಮಿಳುನಾಡಿನ ಮೇಜರ್ ಪೋರ್ಟ್, 3 ಮೇಜರ್ ಪೋರ್ಟ್ಗಳಲ್ಲಿ ಚೆನ್ನೈ ಬಂದರು ಕೂಡ ಒಂದು. ಕೆಳಗಿನ ಯಾವ ಬಂದರನ್ನ ವಿ ಚಿದಂಬರಂ, ಆಕ್ಚುಲಿ ಇದು ಚಿದಂಬರಂ, ವಿ ಚಿದಂಬರಂ ಬಂದರು ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಟ್ಯುಟಿಕೋರಿನ್ ಬಂದರು. ತಮಿಳುನಾಡಿನಲ್ಲಿರುವಂತಹ ಟ್ಯುಟಿಕೋರಿನ್ ಬಂದರನ್ನ ವಿ ಚಿದಂಬರಂ ಬಂದರು ಅಂತೇಳಿ ಕೂಡ ಕರೀತಾರೆ. ಭಾರತದ ಅತ್ಯಂತ ದೊಡ್ಡ ಕಂಟೈನರ್ ಬಂದರು ಯಾವುದು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಮತ್ತು
ನವಶೇವ ಬಂದರು, ಇದೆರಡು ಒಂದೇ ಬಂದರಿನ ಹೆಸರು ಆಕ್ಚುಲಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅತ್ಯಂತ ಬ್ಯುಸಿ ಇರುವಂಥ ಬಂದರು ಯಾವುದು? ಅಂತಾರಾಷ್ಟ್ರೀಯ ವ್ಯಾಪಾರ, ಇಂಟರ್ನ್ಯಾಷನಲ್ ಟ್ರೇಡ್ ಮಾಡುವಂಥ ಅತ್ಯಂತ ಬ್ಯುಸಿಯೆಸ್ಟ್ ಪೋರ್ಟ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಮುಂಬೈ ಬಂದರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ಯಾರಾದೀಪ್ ಬಂದರು ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಪ್ಯಾರಾದೀಪ್ ಇದೆಯಲ್ಲ, ಸೊ ಪ್ಯಾರಾದೀಪ್ ಇರೋದು ಒಡಿಸ್ಸಾದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ, ಕೆಳಗಿನ ಯಾವ ಬಂದರು ಪ್ರಾಕೃತಿಕ ಬಂದರು ಆಗಿದೆ? ಕಾಂಡ್ಲಾ ಬಂದರು, ನವಶೇವ ಬಂದರು, ಮುಂಬೈ ಬಂದರು, ಮರ್ಮಗೋವಾ ಬಂದರು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಹಾಗೆಯೇ 100 ಟಾಪಿಕ್ ವಿಡಿಯೋ ಸರಣಿಯ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.